ಇವತ್ತು ವೈಕುಂಠ ಏಕಾದಶಿ. ಬೆಳಗ್ಗೆ ಬೇಗನೆ ಎದ್ದು ಮನೆ ಬಾಗಿಲನ್ನೆಲ್ಲ ತೊಳೆದು ಒಂದು ಚೆನ್ನಾಗಿರೋ ರಂಗೋಲಿನ ಬಿಡಿಸಿ, ತುಳಸಿ ಕಟ್ಟೆ ಮುಂದೆನೂ ಒಂದು ಪುಟ್ಟದಾಗಿರೋ ರಂಗೋಲಿನ ಬಿಡಿಸಿದೆ. ಮನೆಗೆ ಬಂದಿರೋ ಅತಿಥಿಗಳನ್ನ ಪರ್ಮಿಷನ್ ಅಂತೂ ಕೇಳಲೇಬೇಕು, ಇಲ್ಲಾಂದರೆ ಹಾಳು ಮಾಡಿಬಿಡ್ತಾರೆ. ಫ್ರೆಶ್ ಆಗಿ ಮೊದಲು ನೈವೇದ್ಯಕ್ಕೆ ಇವತ್ತು ಬೆಲ್ಲದ ಕೇಸರಿ ಬಾತನ್ನು ಮಾಡ್ತಾ ಇದ್ದೀನಿ. ಸಕ್ಕರೆ ಬದಲಾಗಿ ಬೆಲ್ಲದ ಪುಡಿಯನ್ನು ಹಾಕಿ ಇವತ್ತು ಕೇಸರಿ ಬಾತ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಾಗಿದೆ ಅಂತ ನೋಡಿದ್ರೆ ಅನ್ನಿಸ್ತಾ ಇದೆ, ಮತ್ತೆ ತಿಂದು ನೋಡಬೇಕು. 1 ಕಪ್ ರವೆಗೆ 1 ಕಪ್ಪಿನಷ್ಟೇ ಬೆಲ್ಲವನ್ನು ತಗೊಂಡು 2.5 ಕಪ್ಪಿನಷ್ಟು ನೀರು ಹಾಕಿ ಡ್ರೈ ಫ್ರೂಟ್ಸ್ ಕೇಸರಿ ಎಲ್ಲ ಹಾಕಿದ್ರೆ ಬೆಲ್ಲದ ಕೇಸರಿ ಬಾತ್ ರೆಡಿ ಆಗೋಗ್ಬಿಡುತ್ತೆ. ಗೌರ್ಮೆಂಟ್ ಹಾಲಿಡೇ ಇಲ್ಲದೆ ಇರೋ ಸಣ್ಣ ಪುಟ್ಟ ಹಬ್ಬಗಳನ್ನು ಆಚರಣೆ ಮಾಡೋದು ತುಂಬಾ ರೇರ್. ಇವತ್ತು ಆ ಚಾನ್ಸ್ ಸಿಕ್ಕಿದೆ, ಹಾಗಾಗಿ ಭಕ್ತಿಯಿಂದ ವೈಕುಂಠ ಏಕಾದಶಿಯನ್ನು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಉಪವಾಸ ಕೂಡ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಉಪವಾಸದಲ್ಲಿ ಇರೋದಕ್ಕೆ ಆಗಲ್ಲ ಅಂತಂದರೆ ಹಾಲು ಹಣ್ಣನ್ನು ಸೇವನೆ ಮಾಡಬಹುದು. ಹಾಗೆ ಸಾತ್ವಿಕವಾಗಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಈ ಸಾಬುದಾನಿಯನ್ನು ನಮ್ಮಮ್ಮಂಗೆ ಮಾಡಿದ್ದೀನಿ.